ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ನನ್ನ ಹೆಸರು ಜೈ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಗಾಯ್ಸ್, ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮೂಲಕ ಬಂದು ಏನಾದರೂ ತಿದ್ದುಪಡಿ ಇದ್ದರೆ ತಿಳಿಸಿ. ಸೊ ಅದು ಇನ್ನೂ ಹೆಚ್ಚಿಗೆ ನನಗೆ ಮೋಟಿವೇಶನ್ ಕೊಡುತ್ತೆ. ಸೊ ಇವತ್ತಿನ ಟಾಪಿಕ್ ಬಂದು ಗೋಕರ್ಣದಲ್ಲಿ ಒಂದು ಶಿವನ ದೇವಸ್ಥಾನ ಐತೆ. ಶಿವನ ದೇವಸ್ಥಾನ ಅಂದರೆ ಅದು ಹಿಸ್ಟಾರಿಕಲ್, ಲೈಕ್ ಅದೊಂಥರ ಗುಹೆ ಒಳಗಡೆ ಐತಿ ಅಂತೆ. ಸೊ ಆ ಗುಹೆ ಬಗ್ಗೆನ ಮತ್ತು ಆ ಶಿವನ ದೇವಸ್ಥಾನದ ಬಗ್ಗೆ ಸ್ಟೋರಿನೇ ಇವತ್ತು. ಗೋಕರ್ಣ ಶಿವ ಗುಹೆ ಟೆಂಪಲ್ ಅಂತ ಅನ್ಸಿರೋದು. ಸೊ ನೋಡ್ಕೊಂಬರೋಣ ಬನ್ನಿ. ಬೆಂಗಳೂರಿಂದ ಗೋಕರ್ಣಕ್ಕೆ ಗೋಗರ್ಭ ಶಿವ ಗುಹೆಯ ಕತೆ ಕನ್ನಡದಲ್ಲಿ. ಹಳೆ ದಂತಕತೆ ಪ್ರಕಾರ ಗೋಗರ್ಭ ಶಿವಗುಹೆ ಕರ್ನಾಟಕದ ಶಿವನ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ. ಈ ಗುಹೆಯು ಶಿವಭಕ್ತರ ಆರಾಧನೆಯ ಕೇಂದ್ರವಾಗಿದೆ ಮತ್ತು ಇತಿಹಾಸದಲ್ಲಿ ಮಹತ್ವಪೂರ್ಣ ಸ್ಥಾನವನ್ನು ಹೊಂದಿದೆ. ಕಥೆ: ಹಳೆಯ ಕಾಲದಲ್ಲಿ ಈ ಸ್ಥಳದಲ್ಲಿ ಒಬ್ಬ ಮಹಾತಪಸ್ವಿ ಗೋರಕ್ಷನಾಥರು ತಪಸ್ಸು ಮಾಡುತ್ತಿದ್ದರು. ಅವರು ಶಿವನ ಕಠಿಣ ಉಪಾಸನೆ ಮಾಡುತ್ತಿದ್ದಾಗ ಶಕ್ತಿಯುಕ್ತ ಗುಹೆಯೊಂದು ಆ ಸ್ಥಳದಲ್ಲಿ ಉಂಟಾಯಿತು. ಈ ಗುಹೆಯನ್ನು ಗೋಗರ್ಭ ಎಂದು ಕರೆಯಲು ಪ್ರಾರಂಭಿಸಿದರು, ಏಕೆಂದರೆ ಇದು ಹಸು ಗೋಯದಂತಿತ್ತು, ಆರೋಗ್ಯಕರ ಮತ್ತು ಪವಿತ್ರವಾದ ಶಕ್ತಿಯ ನೆಲೆ. ಇಲ್ಲಿನ ಶಿವಲಿಂಗವು ಸ್ವಯಂಭೂ ಸ್ವತಃ ಉಂಟಾದ ಎಂಬ ನಂಬಿಕೆ ಇದೆ. ಶಿವನ ಕೃಪೆಯಿಂದ ಭಕ್ತರು ಇಲ್ಲಿ ತಮ್ಮ ಮನೋಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ಪಡೆಯುತ್ತಾರೆ. ಈ ಗುಹೆಯ ಮಹಿಮೆಯ ಬಗ್ಗೆ ಹಲವು ಕಥೆಗಳಿವೆ, ಆದರೆ ಅದರ ನಿಗೂಢ ಶಕ್ತಿಯು ಅನೇಕ ಭಕ್ತರನ್ನು ಆಕರ್ಷಿಸುತ್ತದೆ. ಭಕ್ತರು ಶಿವನ ಕೃಪೆಯನ್ನು ಪಡೆಯಲು ವಿಶೇಷ ದಿನಗಳಲ್ಲಿ ಪವಿತ್ರ ಪೂಜೆ, ಅಭಿಷೇಕ ಮತ್ತು ಧ್ಯಾನವನ್ನು ಮಾಡುತ್ತಾರೆ. ನೀವು ಇದನ್ನು ವಿಸ್ತಾರವಾಗಿ ತಿಳಿಯಲು ಆಸಕ್ತರಾಗಿದ್ದರೆ ಈ ಗುಹೆಯ ಸ್ಥಳೀಯ ಪುರಾಣ ಮತ್ತು ಇತಿಹಾಸವನ್ನು ಇನ್ನಷ್ಟು ಅನ್ವೇಷಿಸಿ. ಗೋಗರ್ಭ ಶಿವಗುಹೆಯ ಪೌರಾಣಿಕ ಕಥೆ. ಗೋಗರ್ಭ ಶಿವಗುಹೆಯು ದಕ್ಷಿಣ ಭಾರತದ ಪ್ರಮುಖ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ. ಈ ಗುಹೆಯು ಶಿವನ ತಪೋಭೂಮಿಯಾಗಿ ಪ್ರಸಿದ್ಧಿ ಪಡೆದಿದೆ ಮತ್ತು ಇದರಿಂದ ಹಲವಾರು ದಂತಕಥೆಗಳು ಜನಪ್ರಿಯವಾಗಿವೆ. ಗೋಗರ್ಭ ಶಿವಗುಹೆಯ ಉದ್ಭವ ಕಥೆ. ಪೌರಾಣಿಕ ಕಾಲದಲ್ಲಿ ಗೋರಕ್ಷನಾಥ ಎಂಬ ಮಹಾಯೋಗಿ ಶಿವನ ಭಕ್ತನಾಗಿದ್ದನು. ಆತನು ಕಠಿಣ ತಪಸ್ಸು ಮಾಡಿ ಪರಮಶಿವನ ಅನುಗ್ರಹ ಪಡೆಯಲು ಈ ಸ್ಥಳವನ್ನು ಆರಿಸಿಕೊಂಡನು. ತಪಸ್ಸು ಮಾಡುವಾಗ ಈ ಗುಹೆಯ ಆವೃತ್ತಿಯು ಪ್ರಾಕೃತಿಕ ಶಕ್ತಿಯಿಂದ ಹುಟ್ಟಿಕೊಂಡಿತ್ತೆಂದು ಹಲವರು ನಂಬುತ್ತಾರೆ. ಹಾಗೆ ಒಂದು ಕಾಲದಲ್ಲಿ ಒಂದು ಹಸು ಈ ಪ್ರದೇಶದಲ್ಲಿ ಕಾಣೆಯಾಗಿತ್ತಂತೆ. ಅದನ್ನು ಹುಡುಕಲು ಹೋದ ಗೋಪಾಲಕರಿಗೆ ಒಂದು ನಿಗೂಢ ಗುಹೆಯ ಅಸ್ತಿತ್ವ ಕಂಡುಬಂದಿತು. ಹಸು ಪ್ರತಿದಿನವೂ ಈ ಗುಹೆಯೊಳಗೆ ಹೋಗಿ ಮತ್ತೆ ಹೊರಬರುತ್ತಿತ್ತು, ಆದರೆ ಯಾರಿಗೂ ಅದರ ಅಂತರಂಗ ತಿಳಿಯುತ್ತಿರಲಿಲ್ಲ. ಕುತೂಹಲದಿಂದ ಸ್ಥಳೀಯರು ಆ ಗುಹೆಯೊಳಗೆ ಪ್ರವೇಶಿಸಿದಾಗ ಅದರಲ್ಲಿ ಪ್ರಕಾಶಮಾನವಾದ ಶಿವಲಿಂಗವಿರುವುದನ್ನು ಕಂಡರು. ಗುಹೆಯ ಶಕ್ತಿ ಮತ್ತು ವಿಶೇಷತೆ. ಈ ಗುಹೆಯು ಸ್ವಯಂಭೂ ಶಿವಲಿಂಗವನ್ನು ಹೊಂದಿದ್ದು ಅದರಲ್ಲಿ ಅಪಾರ ಶಕ್ತಿ ಇದೆ ಎಂದು ಭಕ್ತರು ನಂಬುತ್ತಾರೆ. ಶಿವಲಿಂಗದ ಸಾನ್ನಿಧ್ಯದಲ್ಲಿ ಧ್ಯಾನ ಮಾಡಿದರೆ ಜನರಿಗೆ ಶಾಂತಿ ಮತ್ತು ಆಶೀರ್ವಾದ ದೊರಕುತ್ತವೆ ಎಂಬ ಮಾತಿದೆ. ಕೆಲವರ ಮಾತಿನಲ್ಲಿ ಈ ಸ್ಥಳದಲ್ಲಿ ತಪಸ್ಸು ಮಾಡಿದ ಅಂದಿನ ಋಷಿಮುನಿಗಳಿಗೆ ಶಿವನ ದರ್ಶನವೂ ಆಗಿತ್ತು. ಈ ಗುಹೆಯು ನೈಸರ್ಗಿಕ ಶಿಲಾ ರಚನೆಯಿಂದ ನಿರ್ಮಿತವಾಗಿದೆ ಮತ್ತು ಆಂತರಿಕ ಶಕ್ತಿಯೊಂದಿಗೆ ಚೈತನ್ಯವನ್ನು ಒದಗಿಸುತ್ತದೆ. ಗುಹೆಯ ಪೂಜಾ ಸಂಪ್ರದಾಯ ಮತ್ತು ಮಹತ್ವ. ಭಕ್ತರು ಇಲ್ಲಿ ವಿಶೇಷವಾಗಿ ಮಹಾಶಿವರಾತ್ರಿ, ಪ್ರತಿ ಸೋಮವಾರ ಮತ್ತು ಕಾರ್ತಿಕ ಮಾಸದಲ್ಲಿ ಪೂಜೆಯನ್ನು ಮಾಡುತ್ತಾರೆ. ಗೋಗರ್ಭ ಶಿವಲಿಂಗಕ್ಕೆ ಅಭಿಷೇಕ, ಅರ್ಚನೆ ಹಾಗೂ ರುದ್ರ ಪಾರಾಯಣ ಮಾಡುವುದು ಅತ್ಯಂತ ಪುಣ್ಯದಾಯಕ. ಸ್ಥಳೀಯರು ಮತ್ತು ದೂರದ ಭಕ್ತರು ಇಲ್ಲಿ ಬಂದು ತಮ್ಮ ಸಂಕಟಗಳ ಪರಿಹಾರಕ್ಕಾಗಿ ಪ್ರಾರ್ಥಿಸುತ್ತಾರೆ. ಈ ಪವಿತ್ರ ಗುಹೆಯ ಬಗ್ಗೆ ಇನ್ನಷ್ಟು ತಿಳಿಯಲು ಸ್ಥಳೀಯ ಪುರಾಣ, ಗಜೇಟಿಯ ಮಾಹಿತಿ ಮತ್ತು ದಾರ್ಶನಿಕರ ಅನುಭವಗಳನ್ನು ಓದಲು ಒಳ್ಳೆಯದು. ನೀವು ಈ ಗುಹೆಗೆ ಭೇಟಿ ನೀಡಿ. ಗೋಗರ್ಭ ಶಿವಗುಹೆಯ ಪೌರಾಣಿಕ ಮಹಿಮೆ. ಗೋಗರ್ಭ ಶಿವಗುಹೆ ಭಾರತದ ಪವಿತ್ರ ಸ್ಥಳಗಳಲ್ಲಿ ಒಂದು ಎಂದು ಪರಿಗಣಿಸಲಾಗುತ್ತದೆ. ಇದರ ಬಗ್ಗೆ ಅನೇಕ ಪೌರಾಣಿಕ ಕಥೆಗಳು, ಲೌಕಿಕ ನಂಬಿಕೆಗಳು ಮತ್ತು ಐತಿಹಾಸಿಕ ವಿವರಗಳು ತಿಳಿಯಬಹುದು. ಗುಹೆಯ ಹಿನ್ನೆಲೆ ಮತ್ತು ತಾತ್ವಿಕ ಮಹತ್ವ. ಗುಹೆಗಳು ಯೋಗಿಗಳು, ತಪಸ್ವಿಗಳು ಮತ್ತು ಋಷಿಮುನಿಗಳ ತಪಸ್ಸಿಗೆ ಪವಿತ್ರ ಸ್ಥಳಗಳಾಗಿರುತ್ತವೆ. ಗೋಗರ್ಭ ಶಿವಗುಹೆಯು ಕೂಡ ಇದೇ ರೀತಿಯ ತಪೋಭೂಮಿಯಾಗಿತ್ತು ಎಂದು ಕೆಲ ಪುರಾಣಗಳು ಹೇಳುತ್ತವೆ. ಗೋಗರ್ಭ ಎಂಬ ಹೆಸರು ಹಸುವಿನ ಗೋ ತೊಟ್ಟಿಯ ಗರ್ಭ ಆಕೃತಿಯಂತೆ ಗುಹೆಯು ನಿರ್ಮಾಣಗೊಂಡಿರುವುದರಿಂದ ಬಂದಿರಬಹುದು. ಪೌರಾಣಿಕ ಕಥೆ. ಶಿವನ ಅದ್ಭುತ ಪ್ರಾಕಟ್ಯ. ಪದ್ಮಪುರಾಣದ ಪ್ರಕಾರ ಕಾಂಚಿ ಪುರಾಣ, ಶಿವ ಮಹಾಪುರಾಣ ಈ ಗುಹೆಯಲ್ಲಿ ಶಿವನ ಪ್ರಾಕಟ್ಯವಾಯಿತು ಎಂಬ ನಂಬಿಕೆ ಇದೆ. 1. ತಪಸ್ವಿಯ ಕಠಿಣ ಸಾಧನೆ. ಹಳೆಯ ಕಾಲದಲ್ಲಿ ಗೋರಕ್ಷನಾಥ ಎಂಬ ಮಹಾತಪಸ್ವಿ ಈ ಸ್ಥಳದಲ್ಲಿ ಘೋರ ತಪಸ್ಸು ಮಾಡುತ್ತಾ ಶಿವನ ಅನುಗ್ರಹವನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದರು.
ಅವರ ತಪಸ್ಸಿನಿಂದ ತೃಪ್ತರಾದ ಶಿವನು ಈ ಗುಹೆಯಲ್ಲಿ ಪ್ರತ್ಯಕ್ಷನಾದರೆಂಬ ಉಲ್ಲೇಖವಿದೆ. ತಪಸ್ಸಿನಿಂದ ಉಂಟಾದ ಪ್ರಬಲ ಶಕ್ತಿಯಿಂದ ಈ ಗುಹೆಯು ಶಕ್ತಿಪೀಠವಾಗಿ ಮಾರ್ಪಟ್ಟಿತು. 2. ದಿವ್ಯ ಹಸುವಿನ ರಹಸ್ಯ. ಇನ್ನೊಂದು ಕಥೆಯ ಪ್ರಕಾರ ಒಂದು ದಿವ್ಯ ಹಸು ಪ್ರತಿದಿನ ಈ ಸ್ಥಳಕ್ಕೆ ಬಂದು ಒಂದು ನಿರ್ದಿಷ್ಟ ಭಾಗದಲ್ಲಿ ಹಾಲನ್ನು ಸುರಿಸುತ್ತಿತ್ತು. ಗೋಪಾಲರು ಇದನ್ನು ಗಮನಿಸಿ ಆ ಸ್ಥಳವನ್ನು ಅಗೆದಾಗ ಭೂಮಿಯಿಂದ ಸ್ವಯಂಭೂ ಶಿವಲಿಂಗ ಉಗಮಗೊಂಡಿತು. ಈ ಘಟನೆಯ ನಂತರ ಈ ಸ್ಥಳ ಶಿವಭಕ್ತರಿಗೆ ಪುಣ್ಯಕ್ಷೇತ್ರವಾಯಿತು. ಗುಹೆಯ ವಿಶಿಷ್ಟ ಗುಣಗಳು. 1. ಸ್ವಯಂಭೂ ಶಿವಲಿಂಗ. ಈ ಸ್ಥಳದ ಶಿವಲಿಂಗ ಮನುಷ್ಯನಿಂದ ಸ್ಥಾಪಿತವಾಗಿಲ್ಲ, ಇದು ಸ್ವಯಂ ವ್ಯಕ್ತವಾಗಿತ್ತೆಂದು ಭಕ್ತರು ನಂಬುತ್ತಾರೆ. 2. ಗುಹೆಯ ಆಂತರಿಕ ಶಕ್ತಿಗಳು. ಗುಹೆಯೊಳಗೆ ಧ್ಯಾನ ಮಾಡಿದರೆ ಆಧ್ಯಾತ್ಮಿಕ ಶಕ್ತಿ ಪಡೆಯಬಹುದು. ಈ ಗುಹೆಯಲ್ಲಿ ಜಪ ತಪ ಮಾಡಿದ ಯೋಗಿಗಳಿಗೆ ವಿಶೇಷ ಅನುಭವ ಬರುತ್ತದೆ. 3. ನೈಸರ್ಗಿಕ ಶಿಲಾ ರಚನೆ. ಈ ಗುಹೆಯು ನೈಸರ್ಗಿಕ ರಚನೆಯಿಂದ ಪ್ರಾಕೃತಿಕ ತಪೋಭೂಮಿಯಂತೆ ಕಾಣುತ್ತದೆ. ಒಳಗೆ ಪ್ರವೇಶಿಸಿದರೆ ಶಾಂತಿ ಮತ್ತು ಧ್ಯಾನಕ್ಕೆ ಅನುಕೂಲಕರ ವಾತಾವರಣವನ್ನು ಒದಗಿಸುತ್ತದೆ. ಪೂಜಾ ಸಂಪ್ರದಾಯ ಮತ್ತು ವಿಶೇಷತೆ. ಮಹಾಶಿವರಾತ್ರಿ. ಪ್ರತಿ ವರ್ಷ ಸಾವಿರಾರು ಭಕ್ತರು ಈ ಗುಹೆಗೆ ಬಂದು ಶಿವನನ್ನು ಆರಾಧಿಸುತ್ತಾರೆ. ಪ್ರತಿ ಸೋಮವಾರ ಶಿವನಿಗೆ ವಿಶೇಷ ಅಭಿಷೇಕ, ಭಜನೆ ಹಾಗೂ ರುದ್ರಾಭಿಷೇಕ ನೆರವೇರಿಸಲಾಗುತ್ತದೆ. ಕಾರ್ತಿಕ ಮಾಸ ಪೂಜೆ. ಈ ಮಾಸದಲ್ಲಿ ದೀಪಾರಾಧನೆ, ರುದ್ರಪಠಣ ಹಾಗೂ ಶಿವಲಿಂಗ ಆರಾಧನೆ ವಿಶೇಷವಾಗಿರುತ್ತದೆ. ಆಧ್ಯಾತ್ಮಿಕ ಪ್ರಯೋಜನಗಳು. ಈ ಗುಹೆಗೆ ಭೇಟಿ ನೀಡಿದ ಭಕ್ತರಿಗೆ ಶಿವನ ಅನುಗ್ರಹ ದೊರಕುತ್ತದೆ ಎನ್ನಲಾಗಿದೆ. ಇಲ್ಲಿನ ನೀರಿನಿಂದ ಸ್ನಾನ ಮಾಡಿದರೆ ಅಥವಾ ಗುಹೆಯಲ್ಲಿ ಧ್ಯಾನ ಮಾಡಿದರೆ ಅವರ ಪಾಪ ಕ್ಷಯವಾಗುತ್ತದೆ ಎಂಬ ನಂಬಿಕೆ ಇದೆ. ಇದನ್ನು ಶಕ್ತಿಪೀಠವಾಗಿ ಹಾಗೂ ಸಾಧಕರ ತಪೋಭೂಮಿಯಾಗಿ ಪರಿಗಣಿಸಲಾಗುತ್ತದೆ. ನೀವು ಭೇಟಿ ನೀಡಬಹುದಾದ ಶುಭ ಸಮಯಗಳು. ಶಿವರಾತ್ರಿ ಶಿವನ ಆರಾಧನೆಗೆ ಅತ್ಯಂತ ಶ್ರೇಷ್ಠ ದಿನ. ಸೋಮವಾರಗಳು ಶಿವನ ವಿಶೇಷ ದಿನ. ಕಾರ್ತಿಕ ಮಾಸ ಬೆಳಗ್ಗೆ ಮತ್ತು ಸಂಜೆ ದೀಪಾರಾಧನೆಯು ವಿಶೇಷವಾಗಿರುತ್ತದೆ. ನೀವು ತಿಳಿದಿರಬೇಕಾದ ಕೆಲವು ಮಾಹಿತಿ. ಈ ಗುಹೆಯ ಸ್ಥಳವನ್ನು ಇನ್ನಷ್ಟು ಅಧ್ಯಯನ ಮಾಡಿದರೆ ಪುರಾಣಗಳಲ್ಲಿ ಮತ್ತು ಸ್ಥಳೀಯ ಜನಪ್ರಿಯ ಕಥೆಗಳಲ್ಲಿ ಇದರ ಮಹಿಮೆ ಇನ್ನಷ್ಟು ತಿಳಿದುಬರುತ್ತದೆ. ಅನೇಕ ಭಕ್ತರು ಈ ಗುಹೆಯನ್ನು ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ. ಗೋಗರ್ಭ ಗುಹೆಯ ಬಗ್ಗೆ ವೈಜ್ಞಾನಿಕ ಅಧ್ಯಯನಗಳು ಕೂಡ ನಡೆಯುತ್ತವೆ ಮತ್ತು ಇತಿಹಾಸವಿದೆಯೇ ಎಂಬ ಬಗ್ಗೆ ಸಂಶೋಧನೆಗಳು ನಡೆಯುತ್ತಿದ್ದರೂ ಇದರ ಆಧ್ಯಾತ್ಮಿಕ ಶಕ್ತಿಯ ನಂಬಿಕೆ ಎಷ್ಟೋ ಜನರನ್ನು ಸೆಳೆಯುತ್ತದೆ. ನೀವು ಈ ಗುಹೆಗೆ ಭೇಟಿ ನೀಡಲು ಯೋಜಿಸುತ್ತಿದ್ದೀರಾ? ಅಥವಾ ಈ ಬಗ್ಗೆ ಇನ್ನಷ್ಟು ವಿವರಗಳು ಬೇಕಾ?